ನೋಡಿ, ಕ್ರಿಕೆಟ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಏನಂತಂದ್ರೆ ಬೆಂಗಳೂರಿನಲ್ಲಿ IPL ಮ್ಯಾಚ್ ನಡೆಸೋದಕ್ಕೆ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಯಾವಾಗ RCB ವಿನ್ ಆಗಿ ಸ್ಟಾಂಪೇಡ್ ಕೇಸ್ ಆಯಿತು, 11 ಜನ ಮೃತಪಟ್ಟರು. ಅದಾದ ಮೇಲಿಂದಾಗಿ IPL ಮ್ಯಾಚನ್ನು ಇನ್ಮೇಲೆ ಇಲ್ಲಿ ನಡೆಸಲೇಬಾರದು ಅನ್ನುವಂಥ ಒಂದು ಮಾತುಗಳು ಕೇಳಿ ಬಂದಿತ್ತು. ಬಟ್ ಸಂಪುಟ ಒಪ್ಪಿಗೆ ಕೊಟ್ಟಿದೆ ಮ್ಯಾಚ್ ನಡೆಸೋದಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಕಾಲ್ ತುಳಿತ ಕಾರಣದಿಂದಾಗಿ ಪಂದ್ಯಗಳಿಗೆ ಕಠಿಣ ಷರತ್ತು ವಿಧಿಸಿ ನಿಂತೋಗಿತ್ತು ಅಲ್ಲಿ ಮ್ಯಾಚ್ಗಳು ನಡೆಯಂಗಿಲ್ಲ ಅಂತ. ಅಂದರೆ IPL ಮ್ಯಾಚ್ಗಳು ನಡೆಯಂಗಿಲ್ಲ ಅಂತ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಡೀತಲ್ಲ, ಅಲ್ಲಿ ಕಠಿಣ ಷರತ್ತು ವಿಧಿಸಿ ಆಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಈ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದ್ದು ಹೋಮ್ ಮಿನಿಸ್ಟರ್ ಜವಾಬ್ದಾರಿಗೆ ವಹಿಸಿದೆ ಸಚಿವ ಸಂಪುಟ. ಸ್ಟೇಡಿಯಂನಲ್ಲಿ ಜನದಂಡನೆ ಆಗೋದು ಜೊತೆಗೆ ಸುರಕ್ಷತೆಯನ್ನು ಕಾಪಾಡೋದು, ಹೆಚ್ಚಿನ ಆದ್ಯತೆ ಕೊಡೋದು, ಇದು ಗೃಹ ಸಚಿವರಿಗೆ ಬಿಟ್ಟದ್ದು. ಅವರ ಜವಾಬ್ದಾರಿ ಇದು ಅಂತ ಅವರ ಹೆಗಲಿಗೆ ಹಾಕಲಾಗಿದೆ. IPL ಮ್ಯಾಚ್ ನಡೆಸಲೇಬಾರದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಅದು ಅಲ್ಲದೆ ಸಿಟಿ ಸೆಂಟ್ರಲಲ್ಲಿ ಇರೋದರಿಂದಾಗಿ ಹೆಚ್ಚಿನ ಜನಸಂಖ್ಯೆಯಿಂದಾಗಿ ತೊಂದರೆ ಆಗುತ್ತೆ. ಅವತ್ತು RCB ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಸ್ಟಾಂಪೇಡ್ ಆಗಿ ಕಾಲು ತುಳಿತ ಪ್ರಕರಣ ಆಗಿ 11 ಜನ ಮೃತಪಟ್ಟಿದ್ದರು. ಆ 11 ಜನ ಮೃತಪಟ್ಟ ಹಿನ್ನೆಲೆಯಲ್ಲಿ ಆಕ್ರೋಶದ ಜ್ವಾಲೆ ದಗದಗನೆ ಹೊತ್ತಿ ಉರಿತಿತ್ತು. IPL ಮ್ಯಾಚನ್ನು ಇಲ್ಲಿ ಆಡಿಸಲೇಬೇಡಿ ಅನ್ನುವಂಥ ಆಕ್ರೋಶ ಕೇಳಿ ಬಂದಿತ್ತು. ಸೊ ಹಾಗಾಗಿ ಅಲ್ಲಿ ನಿಲ್ಲಿಸಲಾಗಿತ್ತು. ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೂಡ ನಡೀಬಾರ್ದು ಅಂತಿದ್ರೂ ಕೂಡ ವುಮೆನ್ಸ್ ವರ್ಲ್ಡ್ ಕಪ್ ನಡೀತು. ಅದಾದ ಮೇಲೆ ಈಗ ಕ್ಯಾಬಿನೆಟ್ ಮೀಟಿಂಗ್ ನಡೆಸಿತ್ತು ನಿನ್ನೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ IPL ಮ್ಯಾಚ್ ನಡೆಸೋದಕ್ಕೆ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಆದರೆ ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸಲಾಗಿದೆ. ಷರತ್ತುಗಳೇನು? ಮಿನಿಮಮ್ ಸೆಕ್ಯೂರಿಟಿ ಫಾಲೋ ಮಾಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದರೆ ಅವರನ್ನು ನಿಯಂತ್ರಣ ಮಾಡೋ ನಿಟ್ಟಿನಲ್ಲಿ, ಆಮೇಲೆ ಎಷ್ಟು ಆಸನದ ವ್ಯವಸ್ಥೆ ಇದೆಯೋ ಅಷ್ಟು ಜನಕ್ಕೆ ಮಾತ್ರ ಟಿಕೆಟ್ ವಿತರಣೆ ಮಾಡೋವಂಥದ್ದು. ಏನೋ ನಿಂತ್ಕೊಂಡು ನೋಡ್ತೀವಿ ಅಂತನೋ ಅಥವಾ ಏನೋ ಬ್ಲ್ಯಾಕಲ್ಲಿ ಟಿಕೆಟ್ ಮಾಡೋದು ಅಥವಾ ಫೇಕ್ ಟಿಕೆಟಿಂದ ಒಳಗೆ ಬರೋದು, ಅದ್ಯಾವುದು ಕೂಡ ನಡೆಯೋದಿಲ್ಲ. ಅದರ ಜವಾಬ್ದಾರಿಯನ್ನು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ವಹಿಸಿಕೊಳ್ಬೇಕು. ಸ್ಟೇಡಿಯಂನಲ್ಲಿ ಜನಸಂದಣಿ ಆಗೋದು, ಸುರಕ್ಷತೆಯನ್ನು ಕಾಪಾಡೋದು, ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ. ಒಂದು ಕಡೆ ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ಖುಷಿಯ ವಿಚಾರ. IPL ಮ್ಯಾಚು ಬೆಂಗಳೂರಲ್ಲಿ ನೋಡೋಕ್ಕೆ ಸಿಗಲ್ಲ, ಬೇರೆ ಕಡೆ ಹೋಗಬೇಕಾಗತ್ತಲ್ಲಪ್ಪ. ಚೆನ್ನೈಯಲ್ಲಿ ನಡೆದ್ರೆ ಚೆನ್ನೈಗೆ ಹೋಗಬೇಕು, ಹೈದರಾಬಾದ್ ನಡೆದ್ರೆ ಹೈದರಾಬಾದ್ನಲ್ಲಿ ಹೋಗಬೇಕು, ಅಹಮದಾಬಾದ್ಗೆ ಹೋಗಬೇಕು, ಡೆಲ್ಲಿಗೆ ಹೋಗಬೇಕು, ಪಂಜಾಬ್ಗೆ ಹೋಗಬೇಕು, ಹೀಗೆ ಯೋಚನೆ ಮಾಡ್ತಿದ್ದಂತಹ ಕ್ರಿಕೆಟ್ ಅಭಿಮಾನಿಗಳಿಗೆ, ಅದರಲ್ಲೂ RCB ಅಭಿಮಾನಿಗಳಿಗೆ ಇದೊಂದು ರೀತಿಯಾಗಿ ನಿಟ್ಟುಸಿರು, ಜೊತೆಗೆ ಖುಷಿಯ ವಿಚಾರ. ಸದ್ಯ ಬೆಂಗಳೂರಿನಲ್ಲೇ ನೋಡ್ಬೋದಲ್ಲ ಅಂತ. ಮೀನ್ವೈಲ್ ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ಬೇಕು, ಅದಕ್ಕೆ ಮೊದಲು ಆದ್ಯತೆಯನ್ನು ಕೊಡಬೇಕು ಅನ್ನೋ ಸೂಚನೆಯನ್ನು ಅಥವಾ ಆ ಒಂದು ನಿರ್ಧಾರಕ್ಕೆ ಕ್ಯಾಬಿನೆಟ್ ಬಂದಿದೆ. ಜೊತೆಗೆ ಇದರ ಜವಾಬ್ದಾರಿಯನ್ನು ಹೋಮ್ ಮಿನಿಸ್ಟರ್ ಹೆಗಲಿಗೆ ಹಾಕಲಾಗಿದೆ. ಯಾಕೆಂದರೆ ಲಾ ಆ್ಯಂಡ್ ಆರ್ಡರ್ ಅವ್ರ ಕೈಲೇ ಇರೋದ್ರಿಂದಾಗಿ ಅದಕ್ಕೆ ನಿಯೋಜನೆ ಮಾಡಬೇಕಾಗಿರುವಂಥ ಪೊಲೀಸರನ್ನು ಅವರೇ ವಹಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆಯಾಗಿದೆ. ಈಗ ನೋಡಿ, RCB ವಿಜಯೋತ್ಸವದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ RCB ಮ್ಯಾನೇಜ್ಮೆಂಟಿಂದ, ಇವೆಂಟ್ ಮ್ಯಾನೇಜ್ಮೆಂಟಿಂದ, ಜೊತೆಗೆ ಸರ್ಕಾರದ ಕಡೆಯಿಂದನೂ ಆಮೇಲೆ ಪೊಲೀಸ್ ಇಲಾಖೆಯಿಂದನೂ ಕೂಡ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಯಿತು. ಮೊದಲಿಗೆ ತೆರೆದ ವಾಹನದಲ್ಲಿ ಇದು ಮಾಡಬೇಕು ಅಂಥೇಳಿ, ಮೆರವಣಿಗೆ ಮಾಡಬೇಕು ಅಂಥೇಳಿ ಇತ್ತು. ಅದಾದಮೇಲೆ ಅದಕ್ಕೆ ಅವಕಾಶ ಕೊಡಲಿಲ್ಲ. ಆ ಕ್ಯಾನ್ಸಲ್ ಆಗಿರೋ ವಿಚಾರವೂ ಕೂಡ ಬಹಳ ಲೇಟಾಗಿ ಗೊತ್ತಾಯಿತು. ಅಷ್ಟೊತ್ತಿಗಾಗಲೇ ತಯಾರಿ ಮಾಡ್ಕೊಂಡಿದ್ರು. ಓಪನ್ ಮೆರವಣಿಗೆ ಇದೆ, ತೆರೆದ ಬಸ್ನಲ್ಲಿ ಮೆರವಣಿಗೆ ಇದೆ ಬೆಂಗಳೂರಿನಲ್ಲಿ ಅಂಥೇಳಿ ಎಲ್ಲರೂ ಕಾತರದಿಂದ ಕಾಯ್ಕೊಂಡು ಬರೋದಕ್ಕೆ ರೆಡಿಯಾಗಿದ್ದರು. ಅದಾದಮೇಲೆ ವಿಧಾನಸೌಧದ ಮುಂಭಾಗದಲ್ಲೇ ಆದಂತಹ ಒಂದು ಸಂಭ್ರಮಾಚರಣೆ. ಸೊ ಹಿಂಗೆಲ್ಲ ಆಗಿದ್ದರಿಂದ IPL ಮ್ಯಾಚನ್ನು ಕ್ಯಾನ್ಸಲ್ ಮಾಡಲಾಗಿತ್ತು. ಈಗ ಅನುವು ಮಾಡಿಕೊಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈನ್ನಲ್ಲಿ. ವೆಂಕಟೇಶ್, IPL ಮ್ಯಾಚನ್ನ ರದ್ದು ಮಾಡಲಾಗಿತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಈಗ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ ಮ್ಯಾಚ್ ನಡೆಸೋದಕ್ಕೆ. ಏನೇನು ಡೀಟೇಲ್ಸ್ ಕೊಡ್ತೀರಿ ಇದ್ರ ಬಗ್ಗೆ? ಓಕೆ, ಫೈನ್. ನೆಟ್ವರ್ಕ್ ಇಶ್ಯೂ ಅನಿಸುತ್ತೆ, ಕರೆ ಕಟ್ಟಾಗಿದೆ. ಬಟ್ ಓವರಾಲ್ ಆಗಿ ಇದು ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತು RCB ಅಭಿಮಾನಿಗಳಿಗೆ ಖುಷಿಯ ವಿಚಾರ.